ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಊರದಿಂದ ಒಂದು 3 ಕಿಲೋಮೀಟರ್ ದೂರ ಆಗತ್ತೆ ಅಷ್ಟೇ, ಜೋಡಗುಡಿ ಅಂತ. ಈ ಜೋಡಗುಡಿಯಲ್ಲಿ ಪ್ರತಿನಿತ್ಯ ಪುರಾಣ ನಡೀತಾ ಇದೆ. 14ನೇ ತಾರೀಕು ಈ ದೇವಸ್ಥಾನದ ಯಾತ್ರೆ ಇರುತ್ತೆ. ಇವಾಗ ನಾವು ಹೋಗೋಣ, ಪುರಾಣ ಎಲ್ಲ ಕೇಳ್ಕೊಂಡು ಬರೋಣ, ಬನ್ನಿ. ದಿಂಬಿಗಿಲ್ಲ, ಕಿಶದಗಿಲ್ಲ, ಎಲ್ಲಿ ಇಡಕತ್ತಾನೆ ರೊಕ್ಕ ಎಲ್ಲಿ ಇಡಕತ್ತಾನ? ಮರುದಿನ ಮುಂಜಾನೆ ಎದ್ದು ಮತ್ತಿಬ್ರು ಕೂಡಿ ಚಾ ಕುಡಿದು ನಾಷ್ಟ ಮಾಡೋ ಮುಂದ ತಡ್ಕೊಳ್ಳಿಲ್ಲ ಹುಡುಗ. ಇದ್ದ ವಿಷಯ ಹೇಳಿಬಿಟ್ಟ. ಮತ್ತೆ ನನ್ ಕ್ಷಮಾ ಮಾಡುವಂದ. ಯಾಕೋ ನಾ ಬಂದಿದ್ದು ಕಾಶಿ ನೋಡಕ್ಕಲ್ಲ, ನಿನ್ನ ರೊಕ್ಕ ಕಳು ಮಾಡ್ಬೇಕಂತ ಬಂದಿನಿ. ಸಿಕ್ಕುವೇನು? ಇಲ್ಲ, ಸಿಕ್ಕಿಲ್ಲ. ನನಗ ಒಂದು ಸತ್ಯ ಹೇಳು ಮುದ್ದೆ, ನಾ ಬಂದಿದ್ದಾರೆ ಕಳ್ತನ ಮಾಡ್ಲಕ್ಕ, ಇವತ್ತಿನಿಂದ ಬಿಟ್ಟು ಬಿಡ್ತೀನಿ. ನನಗೊಂದು ಸತ್ಯ ಹೇಳು. ಏನು? ಬೆಳಿಗ್ಗೆ ಎದ್ದು ಕೂಡಲೇ ನಿನ್ ಕೈಯಾಗ ನೋಡಿದ್ರೆ ಬಂಡಲಗಟ್ಲೆ ರೊಕ್ಕ, ರಾತ್ರಿ ಮಲಗೋ ಮುಂದೆ ಎಲ್ಲಿ ಇಡುತ್ತಿದ್ದಿ? ಖರೆ ಹೇಳ ಸುಳ್ಳು ಹೇಳ ಅಂತ ಕೇಳದ ಮುದುಕ. ಖರನೇ ಹೇಳ ಮುತ್ತೆ ಅಂದ. ಖರೇ ಹೇಳಬೇಕಂದ್ರೆ ನೋಡ್ತಮ್ಮ, ನಾ ಮಲಗೋ ಮುಂದ ನನ್ನ ರೊಕ್ಕದ ಬಂಡಲ ನಿನ್ನ ಬ್ಯಾಗನಾಗ ಹಾಕಿ ಮಲ್ಕೊಂಡು ಬಿಡ್ತಿದ್ದ. ಎಲ್ಲಿ ಇಡ್ತಿದ್ದ? ಕಳ್ಳನ ಬ್ಯಾಗನಾಗ ರೊಕ್ಕ ಇಟ್ಟು ಆರಾಮ್ ಮಲ್ಕೊಂಡು ಬಿಡ್ತಿದ್ದ. ಅವ್ನ ಬ್ಯಾಗ ಹುಡುಕಾಡೋದಿಲ್ಲವ. ಆ ಕಡೆ ಹುಡುಕಾಡಿದ್ರೆ ಮುದುಕನ ಬ್ಯಾಗನಾಗೆ ಹುಡುಕಾಡವ, ಮುದುಕನ ಕಿಶನೆ ಹುಡುಕಾಡವ. ಹಂಗ ನಾ ಏನ್ ಹೇಳಾಕ ಹೊಂಟೀನಿ ಅಂದ್ರ, ನಮ್ಮೂರಾಗ ದೊಡ್ಡ ದೇವ್ರ, ನಮ್ಮೂರಾಗ ದೊಡ್ಡ ಗುರುಗಳು ಎಲ್ಲಾನು ನಮ್ಮೂರಾಗ ಇರ್ತದ. ನಮಗಿದು ಚಂದ ಅನ್ಸೋದಿಲ್ಲ. ಮತ್ತ ನಾವು ಹೋಗೋದ ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಳಾಡಿ ಬೀಸದಂಗ ಹೋಗಿ ಆ ದೇವ್ರು ಬಹಳ ಶ್ರೇಷ್ಠ ಅದ, ಈ ದೇವ್ರು ಬಹಳ ಶ್ರೇಷ್ಠ ಅದ, ಅಲ್ಲಿ ಹೋದ್ರ ಚಲೋ ಐತಿ ನಮಗ, ಇಲ್ಲಿ ಹೋದ್ರ ಚಲೋ ಐತಿ. ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಬರಿ, ಇಲ್ಲೇ ಬರಿ. ಮರುಳ ಸಿದ್ಧ ಸಾಮಾನ್ಯ ದೇವರಲ್ಲ. ಮರುಳ ಸಿದ್ಧ ಬೂದಿ ಮುಚ್ಚಿದ ಕೆಂಡದಂಗದನ. ಯಾರ ನಂಬ್ಯಾರ ಅವ್ರಿಗೆ ಏನು ಅನ್ಕೊಂಡಾರೋ ಅನ್ಕೊಂಡಿದ ಫಲ ಕೊಡ್ತಕ್ಕಂತ ಶಕ್ತಿಶಾಲಿ ನಮ್ಮ ತಡಬಲಗ ಮರುಳ ಸಿದ್ಧರದಾರ. ತಡಬಲಗ ಕ್ಷೇತ್ರಕ್ಕೆ ಹೋಗೋಣ, ಮರುಳ ಸಿದ್ದೇಶನ ನೆನೆಯೋಣ ಬಾ. ಗುರು ಮರುಳ ಸಿದ್ದೇಶನ ನೆನೆಯೋಣ ಬಾ, ನೆನೆಯೋಣ ಬಾ. ತಡಬಲಗ ಕ್ಷೇತ್ರಕ್ಕೆ ಹೋಗೋಣ ಬಾ, ತಡಬಲಗ ಕ್ಷೇತ್ರಕ್ಕೆ ಹೋಗೋಣ ಬಾ. ಗುರು ಮರುಳ ಸಿದ್ಧರ ನೆನೆಯೋಣ ಬಾ, ಗುರು ಮರುಳ ಸಿದ್ಧರ ನೆನೆಯೋಣ ಬಾ, ನೆನೆಯೋಣ ಬಾ. ತಡಬಲಗ ಕ್ಷೇತ್ರಕ್ಕೆ ಹೋಗೋಣ ಬಾ. ಚಿನ್ನಪ್ಪಗ ಆತನ ಆಕೆಯ ಮೇಲ ಬುದ್ಧಿ ಬರವಲ್ದು. ಭಯಂಕರ ಉಪ್ಪುಸ ರೋಗ ಬಂದದ. ಅಲ್ಲೇ ಪಕ್ಕದೊಳಗ ಹೊಸಳ್ಳಿ ಅಂತ ತಿಳ್ಕೊಂಡು ಬರ್ತದ. ಆ ಹೊಸಳ್ಳಿ ಒಳಗ ಬಿಸ್ತಾವ್ ಅಂತ ತಿಳ್ಕೊಂಡು ದೇವ್ರು ಹೇಳ್ತಿಳು. ನಮ್ಮವರೆಗೂ ಅದರ ಬಹಳ ಮಂದಿ ದೇವ್ರು ಹೇಳಕ ಅವ್ರು ಹೆಣ್ಮಕ್ಳು ಗೊತ್ತಲ್ಲ, ಕೇಳಕದು ಗೊತ್ತಿಲ್ಲ, ಹೋಗಲ್ಲ. ಹೆಣ್ಮಕ್ಳು ಬಂದು ದೇವ್ರು ಕೇಳಕ್ ಹೋಲ್ಲಾರಿ ಹೆಂಗ? ಇಲ್ಲಿ ಬಂದಿರ್ತಾರ. ಇಲ್ಲಿ ನಾವು ಮಂಗಳಾರತಿ ಹಾಡ್ಲಕತ್ತೇವೆ, ಇಲ್ಲಿ ಎಷ್ಟು ದೇವ್ರು ಎದ್ದಿರ್ತೇವೆ ನೋಡ್ಬೇಕು ನೀವು. ದೇವ್ರ ಅದು ಹಂಗೆ ಆ ತಾಳಿನೊಳಗ ಆ ನಾದದೊಳಗೆ ಅಂತ ಶಕ್ತಿ ಇರ್ತವೆ. ಹೊಸಳ್ಳಿ ಬಿಸ್ತವನ ಹತ್ರ ಹೋಗಿ ಭಯಂಕರ ಸಂಕಟ ಆಗತ್ತದ ತಿಳ್ಕೊಂಡು ಆಕಿ ಬಲ್ಲಿ ಹೋಗಿ ಮಂತ್ರ ಹಾಕಿಸ್ಕೊಂಡು ಬಂದ. ಆಕಿ ಏನು ಉಪಚಾರ ಕೊಟ್ಟಿದ್ದಳು ತಗೊಂಡ್ ಬಂದ. ಏನು ಮಣ್ಣು ಆಗವದು. ಇವನ ಗೆಳೆಯ ಏನಿದ್ದಾರ ಹೋಗಾರ ದೇವೇಂದ್ರ, ಅವ ಅಮ್ಮನ ಹತ್ರ ಹೋಗ್ಯಾನ ಧರ್ಮದ ಮಠಕ್ಕೆ. ಧರ್ಮದ ಮಠಕ್ಕೆ ಹೋದ ಕೂಡ್ಲೇನೆ, ಏನ ದೇವಣ್ಣ, ಭೀಮವ್ ಕೇಳ್ತಾಳ, ಏನ ದೇವಣ್ಣ, ನಿಮ್ ಗೆಳೆಯನ ಹೆಂಡತಿ ಮತ್ತ ಹೊಸಳ್ಳಿ ಬಿಸ್ತವನ ಬಳಿ ಹೋಗಿಳಲ್ಲ, ಆರಾಮಾಗಿಲ್ಲ ಇನ್ನ ಆತ ಕೇಳಿ ಬಿಟ್ಲಕಿ ಕೂತಲೆ. ಎಲ್ಲವನ್ನ ಬಲ್ಲಾಕೆ. ಇವ ಹೋಗ್ಯಾರ ದೇವೇಂದ್ರ ದೇವ, ಉತ್ಸವ ಯವ ಗೊತ್ತಾಗಲ್ದು. ಅಲ್ಲಿ ಇಲ್ಲಿ ತಿರುಕೋತ್ ಹೊಂಟವ. ಇಲ್ಲೇ ದೊಡ್ಡ ನಿಧಿ ನೀನ ಇದಿ, ನಿನ್ ಮ್ಯಾಗ ನಂಬಿಕೆ ಇಲ್ಲವ ಅವಕ. ಸುಮ್ನ ಸಾಯ್ಬೇಡ ಅಂತ ಹೇಳು, ಬಾತ್ ಹೇಳು. ಸುಮ್ನ ಸಾಯ್ಬೇಡ ಅಂತ ಹೇಳು, ಬಾತ್ ಹೇಳು. ಬಂದು ಧರ್ಮದ ಗದಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡತ್ತೇಳೋ. ಧರ್ಮದೇವ ಒಳ್ಳೇದ ಮಾಡ್ತಾನ.
ಹೇಳ್ತಾಳ ತಾಯಿ. ಇವ ಹೋಗಾರ ದೈವೇಂದ್ರಪ್ಪ ಹೋಗಂತಾನ, ಏ ಚಿನ್ನಪ್ಪ ಅಲ್ಲಿ ಇಲ್ಲಿ ಹೋಗಿ ಯಾಕೆ ದುಡ್ಡು ಹಾಳು ಮಾಡ್ಕೊಳಕತ್ತಿದಿ, ಟೈಮ್ ಹಾಳು ಮಾಡ್ಕೊಳಕತ್ತಿದಿ, ಆರೋಗ್ಯ ಹಾಳು ಮಾಡ್ಕೊಳಕತ್ತಿದಿ? ಇಲ್ಲ, ದೊಡ್ಡ ನಿಧಿ ನಮ್ಮ ಊರಾಗ ಅದ, ಹೋಗೋ ಭೀಮವ್ವನ ಪಾದಕ್ಕೆ ನಮಸ್ಕಾರ ಮಾಡು. ಅವಳ ಪಾದಕ್ಕೆ ನಮಸ್ಕಾರ ಮಾಡಿ, ಅವ ನನ್ ತಪ್ಪಾಗ್ಯದ ಕ್ಷಮಿಸುವಂತ ಬೇಡ್ಕೊರೋ, ನಿಮ್ಮ ರೋಗ ನಿರ್ಮೂಲನೆ ಆಗ್ತದಂತ ತಿಳ್ಕೊಂಡು ಕೇಳಿದ್ರೆ ಏನಂತಾನ, ಆ ಭೀಮವ್ಗ ನನ್ನ ಹಲಿಗೆ ಮ್ಯಾಗ ಆಸೆ ಅದ, ಅಕ್ಕಿ ಬಲ್ಲ ಹೋಗೋದಲ್ಲ, ಅಕ್ಕಿ ಏನ್ ಹಲಿಗೆ ಬೇಡಲ್ಲ, 4 ಹಲಿಗೆ ಒಯ್ದು ಕೊಡ್ತೀನಿ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ 4 ಹಲಿಗೆ. ಗೊತ್ತಾಲಿ ಹಲಿಗೆ ಅಂದ್ರೆ ಮತ್ತೆ ಇವು ಅಲ್ಲ, ಕಕ್ಕನ ಕಡಕ್ನಕ್ಕಲ್ಲ, ಅವು ತೇರು ಮಾಡ್ಲಿಕ್ಕೆ ಉಚ್ಚಾರ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ದೊಡ್ಡ ಕಟ್ಟಿಗೆ. ಅವು ಕಟ್ಟಿಗೆ ಒಯ್ದು ಧರ್ಮರ ಮಠದ ಅಂಗಳದಾಗ ಹೋಗೋದು. ಒಳಗ್ ಹೋಗಿ ಭೀಮಮ್ಮಗೆ ಹೇಳ್ತಾನ, ಭೀಮಮ್ಮ ನೀ ನನ್ನ ಹಲಿಗೆ ಮ್ಯಾಗ ಕಣ್ಣು ಇಟ್ಟಿದಲ್ಲ, ನನ್ನ ಹಲಿಗೆ ಮ್ಯಾಗ ಆಸೆ ಮಾಡಿದ್ದಲ್ಲ, ಯಾರನ್ನಲ್ಲ 4 ಹಲಿಗೆ ತಂದಿಟ್ಟೀನಿ, ತಗೋ ಏನ್ ಮಾಡ್ಕೋತಿ ಮಾಡ್ಕೋ ಅಂದ. ಭೀಮವಂತಾಳ ಹೊಟ್ಟೆ ತುಂಬದ ಬಳಕೆ ಹುಗ್ಗಿ ಮುಳ್ಳು ಚಿನ್ನಪ್ಪ, ಅವಾಗ ಬೇಕಾಗಿತ್ತು, ಅವಾಗ ಕೇಳಿದ್ದು ನಿನಗ, ಈಗ ನೀನು ಹಲಿಗೆ ತಗೊಂಡು ಏನು ಮಾಡಿನ, ಏನೋ ಒಯ್ದು ಬಿಡುವ ಕಡಿ. ವಯಲ ನಿನಗ ಕೇಳಿದ್ದಿ ತಂದೀನಿ, ನಿನಗೆ ಕೊಟ್ಟಿಲ್ಲ ಅಂತ ಹೇಳಿ ಸಿಟ್ಟಿಗೆ ಬಂದ ನಮ್ಗೆ ರೋಗ ಬರಂಗ ಮಾಡಿದ್ರಿ ನೀನು. ನಿನಗ ನಾವು ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಮ್ಯಾಲ ಸಿಟ್ಟಾಗಿ ನಮಗಿಬ್ಬರಿಗೆ ಗಂಡ ಹೆಂಡತಿಗೆ ರೋಗ ಬರಂಗ ಮಾಡಿದಿ, ಅದಕ್ಕೆ ತಂದು ಇಟ್ಟಿನಿ, ಏನು ಬೇಕಾದ ಮಾಡ್ಕೋ ಅಂತ ಇನ್ನೇನು ಹೋಗ್ಬೇಕಂತಿದ್ದ. ಅವ್ ಭೀಮಮ್ಮಂತಾಳ ತಾನ ಸ್ವತಃ ಎದ್ದು ಬಂದು ಇವ ಎಲ್ಲಿ ಹಲಿಗೆ ಒಗದಿದ್ದೋ ಆ ಹಲಿಗೆ ಮ್ಯಾಗ ಒಂದೇಷ್ಟು ಚಿಮಣಿ ಎಣ್ಣೆ ಸುರುವಿ ಬೆಂಕಿ ಹಚ್ಚಿ ಬಿಟ್ಳು ಭೀಮಮ್ಮ ತಾಯಿ. ಉತ್ಸಾಹ ಮಾಡ್ಲಿಕ್ಕ ತಂದ ಕೊಟ್ಟಿರ್ತಕ್ಕಂತ ಚಿನ್ನಪ್ಪನ ಕಟ್ಟಿಗೆ ಹಲಿಗೆ ದಗದಗಾಂತ ಉರಿದು ಒಂದ್ 5-10 ನಿಮಿಷದಾಗ ಬೂದಿಯಾಗಿ ಬಿದ್ದು ಬಿಡ್ತು. ಚಿನ್ನಪ್ಪ ಅಂತಾನ, ಎಂತ ಹೆಣ್ಮಗಳು ಜೋಡಿ ವಾದಕ್ಕೆ ಬಿದ್ದಪ್ಪ ನಾನು. ಕೇಳದಾಗ ಅವಾಗ ಕೊಟ್ಟು ಬಿಟ್ರೆ ಮುಗಿದು ಹೋಗ್ತಿತ್ತು. ಈಗರೆ ಏನಾಗ್ಯದ, ತಪ್ಪದನ್ನ ತಿಳ್ಕೊಂಡು 2ಕ್ಕೆ 4 ತಂದು ಕೊಟ್ಟರು ಸುಟ್ಟು ಹಾಕಿ ಬಿಟ್ರಲ್ಲ. ಅವನ ಮನಸ್ಸಿಗೆ ಭಯಂಕರ ನೋವಾಗಿ ಆಗಿದ್ದಾಗ್ಲಿ ತಿಳ್ಕೊಂಡು ಹಂಗ ಮನೆಗೆ ಹೋಗ ರುದ್ರಪ್ಪ ಎಲ್ಲಾ ನೋಡ್ತಿದ್ದ. ಚಿನ್ಯಾ ತಪ್ಪು ಮಾಡ್ದು ಮಗನ, ನೀ ತಪ್ಪು ಮಾಡ್ದಿ. ತಾಯಿ ನಿನ್ನ ಭಾವ ನೋಡಾಕತ್ತೇಳು, ನಿನ್ನ ಭಕ್ತಿ ನೋಡಾಕತ್ತೇಳು, ನಿನ್ನ ಭಯಂಕರ ಅಹಂಕಾರದೊಳಗೆ ಬಂದು ಬಿಟ್ಟಿ, ನಿನ್ನ ಅಹಂಕಾರ ನನಗೆ ಮುಳುವಾಯ್ತು ಅಂತ ತಿಳ್ಕೊಂಡು ಹೇಳಿಬಿಟ್ಟ. ಬರ್ತಾನ ಚಿನ್ನಪ್ಪನ ಹೆಂಡತಿ. ಈ ಘಟನೆ ನಡೆದ ಕೆಲವೊಂದು ತಿಂಗಳೊಳಗೆ ಇಬ್ರು ಏಕಕಾಲಕ್ಕೆ ಪ್ರಾಣ ಕಳ್ಕೊಂಡು ಇಡೀ ಊರೆಲ್ಲ ಸುದ್ದಿ. ಭೀಮಮ್ಮ ತಾಯಿಗೆ ಎದುರಾಡಿರ್ತಕ್ಕಂತ ತಪ್ಪಿಗೆ ಪತ್ತಾರ ಚಿನ್ನಪ್ಪನ ಹೆಂಡತಿ ಇಬ್ರು ಸತ್ತೋಗಿ ಬಿಟ್ರು ಅಂತ ತಿಳ್ಕೊಂಡು ಊರೆಲ್ಲ ದೊಡ್ಡ ಸುದ್ದಿ. ಅವ್ರ ಅಂತ್ಯಕ್ರಿಯೆ ಮುಗಿಸಿರ್ತಕ್ಕಂಥ ಮಗ, ಅವರಿಗೊಬ್ಬ ಮಗ ಇದ್ದ ಧರ್ಮಪ್ಪ ಅಂತ ಅವನ ಹೆಸರ. ಅವನಿಗೆ ಭಯಂಕರ ಸಿಟ್ಟ ಭೀಮಮ್ಮನ ಮೇಲೆ. ನಮ್ಮ ತಾಯಿ ತಂದೆ ಸಾವಿಗೆ ಇವಳೇ ಕಾರಣದಾಳ, ಇವಳು ಶಾಪದಿಂದನೇ ನಮ್ಮವ್ವ ನಮ್ಮಪ್ಪ ಸತ್ತಾರ ಅಂತ ತಿಳ್ಕೊಂಡು ಅವನು ಕೂಡ ಭೀಮಮ್ಮ ಅಂದ್ರ ಹಲ್ಲು ಕಡಿತಿದ್ದ ಒಂದು ಸೌಂಡ್. ಅಂಥವನಿಗೂ ಕೂಡ ಭಯಂಕರ ರೋಗ ಕಾಡಾಕತ್ತು. ಎಲ್ಲಿ ಬೇಕಲ್ಲಿ ಹೋಗಾಕತ್ತ ಹೋದ್ರು ಕೂಡ ಶಮನ ಆಗಲಿಲ್ಲ. ಅವಾಗ ಆತನ ತಂದೆಯ ಗೆಳೆಯ ಹೋಗಾರ ರುದ್ರಪ್ಪ ಬಂದು ಹೇಳ್ತಾನೆ, ಏ ಧರ್ಮಪ್ಪ, ನಿಮ್ಮ ಅಪ್ಪನು ಹಿಂಗ ಮಾಡಿ ಸತ್ತು ಹೋಗಿಬಿಟ್ಟ, ನೀನು ಹಿಂಗ ಮಾಡಬೇಡ. ಭೀಮಮ್ಮ ಅಂತಂದ್ರೆ ಸಾಮಾನ್ಯರಲ್ಲೋ, ಬನಶಂಕರಿ ಬಾದಾಮಿಯ ಬನಶಂಕರಿ ದೇವಿಯ ಸಾಕ್ಷಾತ್ ಸ್ವರೂಪದಳ. ಹೋಗು, ಅವಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ, ಯಮ ತಪ್ಪಾಗ್ಯದ ನನ್ನ ಕ್ಷಮ ಮಾಡುವಂತ ಕೇಳ್ಕೊ, ನಿನ್ನೆಲ್ಲ 100 ತಪ್ಪುಗಳನ್ನ ಕ್ಷಮ ಮಾಡಿ ಉದ್ಧಾರ ಮಾಡ್ತಾಳೋ ತಾಯಿ ಅಂತ ತಿಳ್ಕೊಂಡು ಅವ ಹೇಳ್ತಾನೆ. ಅನಿವಾರ್ಯನೇ ಇತ್ತೀವ್ರಿಗೆ ಎಲ್ಲಿ ಹೋದ್ರು ರೋಗ ಕಡಿಮೆ ಆಗಲಾಗಿತ್ತು. ಬೇಕಾದಂತ ಡಾಕ್ಟರ್ ತೋರಿಸ್ತಿದ್ದ, ಏನ್ ಬೇಕಾದ ಔಷಧ ತಗೋತಿದ್ದ, ಏನ್ ಮಾಡಿದ್ರು ಕೂಡ ಈತನ ರೋಗ ನಿರ್ಮೂಲನೆ ಆಗ್ತಾನೆ ಇರ್ಲಿಲ್ಲ. ಈಗ ಭೀಮವ್ವನ ಪಾದ ಬಿಟ್ಟು ಬೇರೆ ಗತಿ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಮನವರಿಕೆ ಆಯ್ತೋ ಆಗ ಆಯ್ತು ಅಂತ ತಿಳ್ಕೊಂಡು ಸೀದಾ ಧರ್ಮರ ಮಠಕ್ಕೆ ಧರ್ಮರ ಮಠಕ್ಕೆ ಬಂದು ತಾಯಿ ಭೀಮವ್ವಗೆ ನಮಸ್ಕಾರ ಮಾಡಿ, ಧರ್ಮದ ಗದ್ದಿಗೆ ನಮಸ್ಕಾರ ಮಾಡಿ ಕೂತಾನ. ತಾಯಿ ಕೇಳ್ತಾಳ, ಮುಗಿತೇನೋ ರುದ್ರಪ್ಪ ತಿರುಗಾಡೋದು ಅಂತೇಳು.
ತಿರುಗಾಡೋದು ಮುಗಿತಾ ರುದ್ರಪ್ಪ. ಅವಾಗ ಕೈ ಮುಗದಂತಾನೆ, ಯವ್ವ ತಪ್ಪು ಮಾಡೀನಿ ತಾಯಿ. ಮಾಡಿದ ತಪ್ಪ ತಾಯಿ ಸ್ವರೂಪದೊಳಗ ನೀನ ಹೊಟ್ಯಾಗ ಹಾಕೊಳ್ಳಿಲ್ಲ ಯಾರು ಹೊಟ್ಯಾಗ ಹಾಕೋತಾರವೇ ಯವ್ವ, ನನ್ ತಪ್ಪು ಕ್ಷಮಾ ಮಾಡು, ನನಗೆ ಉದ್ಧಾರ ಮಾಡು, ಬಂದಿರುವ ಭವರೋಗದಿಂದ ನನ್ನನ್ನು ಮುಕ್ತ ಮಾಡು ಅಂತ ತಿಳ್ಕೊಂಡು ತಾಯಿಯ ಪಾದಕ್ಕೆ ಶರಣಾಗತನಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದಾಗ ಕರುಣಾಮೂರ್ತಿಯಾಗಿರ್ತಕ್ಕಂಥ ಭೀಮಮ್ಮ ಅಂತಾಳ, ನೋಡು ನಿಮ್ಮಪ್ಪ ಚಿನ್ನಪ್ಪ ನಂಗ ಹಠಮಾರಿ ಪತ್ತಾರ ಆಗಬೇಡ, ನಿಮ್ಮಪ್ಪ ಚಿನ್ನಪ್ಪ ನಂಗ ಹಠಮಾರಿ ಪತ್ತಾರ ಆಗಬೇಡ. ದೈವ ಭಕ್ತಿ ಇರ್ಲಿ, ದೇವರ ಮೇಲೆ ಭಕ್ತಿ ಇರ್ಲಿ, ಗುರುವಿನ ಮೇಲೆ ಭಕ್ತಿ ಇರ್ಲಿ, ದಾನ ಧರ್ಮ ಪರೋಪಕಾರ ಮಾಡ್ಕೊಂಡು ಜೀವನ ಪಾವನ ಮಾಡ್ಕೋ, ಹೋಗು ಒಳ್ಳೇದಾಗ್ತದ ಹೋಗು ಅಂತ ತಿಳ್ಕೊಂಡು ಧರ್ಮದ ಗದ್ಗಿ ಮೇಲಿನ ಪ್ರಸಾದ ತಗೊಂಡು ಅವನ ಹಣಿಗೆ ಹಚ್ಚಿ ಬಿಟ್ಟಾಳ. ಯಾವಾಗ ತಾಯಿ ಭೀಮಮ್ಮ ತನ್ನ ಪರಸಮಯ ಹಸ್ತದಿಂದ ಅವನ ಹಣೆಗೆ ಪ್ರಸಾದ ಬರೆದು ಬಿಟ್ಟಾಳೋ ಅದ ಗಳಿಗೆ ಒಳಗೆ ಅವನಿಗೆ ಇರ್ತಕ್ಕಂತ ಭಯಂಕರ ರೋಗ ತನ್ನಿಂದ ತಾನೇ ಮಾಯವಾಗಿ ಹೋಗಿಬಿಡ್ತದೆ. ಧರ್ಮದೇವತೆ ಭೀಮಾಂಬಿಕಾ ಮಾತಾ ಕೀ. ಒಂದಲ್ಲ ಎರಡಲ್ಲ, ಒಬ್ಬ ಧರ್ಮಪ್ಪಲ್ಲ, ಸಾವಿರಾರು ಧರ್ಮಪ್ಪಗಳು ಹತ್ರ ಬರ್ತಾರೆ. ಬಂದವರೆಲ್ಲರೂ ಕೂಡ ಆ ತಾಯಿಯಿಂದ ಉದ್ಧಾರ ಆಗಿ ತಮ್ಮ ತಪ್ಪುಗಳನ್ನು ಮನ್ನಿಸುವಂತ ತಿಳ್ಕೊಂಡು ಅವಳಿಗೆ ಬೇಡಿಕೊಂಡು ಅನಂತ ರೀತಿಯ ಅವಳಿಂದ ಫಲಾದಿಗಳನ್ನು ಪಡ್ಕೊಳ್ತಾ ಇರ್ತಾರೆ. ಒಬ್ರು ಇಬ್ರು ಅಲ್ಲ. ಭೀಮಮ್ಮ ಆ ಭಾಗದೊಳಗೆ ಹೆಂಗಾಗಿದ್ಳು ಅಂದ್ರೆ ಮಾತನಾಡುವ ದೇವತೆ, ಭವರೋಗ ವೈದ್ಯ. ಯಾವುದ ವ್ಯಕ್ತಿ ದೇಹಿ ಅಂತ ತಿಳ್ಕೊಂಡು ಬಂದ್ರ ದನ ಬೇಡಿದ್ರ ದನ, ಕನಕ ಬೇಡಿದ್ರೆ ಕನಕ, ವಿದ್ಯೆ ಬೇಡಿದ್ರೆ ವಿದ್ಯೆ, ಮುಕ್ತಿ ಬೇಡಿದ್ರೆ ಮುಕ್ತಿ, ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಕ್ಕಂತ ಶಕ್ತಿ ಸಾಮರ್ಥ್ಯವುಳ್ಳಂತ ಶಕ್ತಿ ಪೀಠವಾಗಿ ನಾಡಿನ ತುಂಬೆಲ್ಲರೂ ಕೂಡ ಹೆಸರು ಹಬ್ಬ ಕತ್ತಿತ್ತು. ದಿನೇ ಭಕ್ತರ ದಂಡ ಹೆಂಗ ಬರ್ತಿತ್ತು ಅಂತಂದ್ರೆ ಬಂದವರೆಲ್ಲರಿಗೂ ಕೂಡ ಒಂದ ಮಾತು ಹೇಳಕ್ಕೆ ಭೀಮಮ್ಮ, ಸಂಕಟಿ ತಗೋರಿ, ದಾಸೋಹದೊಳಗೆ ಹೋಗಿ ಸಂಕಟಿ ತಗೋರಿ, ನಿಮ್ಮೆಲ್ಲ ಸಂಕಟ ಕಳಕ್ ಹೋರಿ. ದಾಸೋಹದೊಳಗೆ ಹೋಗಿ ಸಂಕಟಿ ತಗೊಂಡು ನಿಮ್ ಸಂಕಟ ಕಳಕ್ ಹೋರಪ್ಪ. ಧರ್ಮ ಬಹಳ ದೊಡ್ಡ ಅವದಾನ್. ಭೀಮಮ್ಮ ಒಂದು ನೆನಪಿರ್ಲಿ ನಿಮಗೆ, ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ನಾನು ದೊಡ್ಡಕ್ಕಿ ಅಂತ ಇಲ್ಲಿ ಹೇಳ್ಕೊಂಡಿಲ್ಲ, ಹೇಳ್ಕೊಂಡಿಲ್ಲ. ಅಣ್ಣ ಬಸವಣ್ಣ ಅಷ್ಟೆಲ್ಲ ಮಹತ್ವದ ಕಾರ್ಯ ಮಾಡಿದ್ರು ಕೂಡ ಆಯುಷ್ಯ ಪರ್ಯಂತ ನಾನು ದೊಡ್ಡವ ಅಂತ ತಿಳ್ಕೊಂಡು ಬಸವಣ್ಣ ಇಲ್ಲಿ ಹೇಳ್ಕೊಂಡಿಲ್ಲ. ಬಸವಣ್ಣ ವಚನದೊಳಗೆ ಹೇಳ್ತಾರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ತಿಳ್ಕೊಂಡು. ಜಗತ್ತಿನೊಳಗನ ನನಗಿಂತ ಸಣ್ಣವ್ರು ಯಾರು ಇಲ್ಲ, ಶಿವನ ಭಕ್ತರು ಯಾರದಾರೋ ಅವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಅಣ್ಣ ಬಸವಣ್ಣ ಹೇಳ್ದ. ಶರಣ ಬಸಪ್ಪ ಬೇಡಿದವರಿಗೆ ಬಿಡಿದ್ದನ್ನ ಕೊಡ್ತಕ್ಕಂತ ಕಾಮಧೇನು ಕಲ್ಪ ವೃಕ್ಷ ಇದ್ರು ಕೂಡ ಸ್ವಲ್ಪನೂ ಲವಲೇಶವು ಅಹಂಭಾವವಿಲ್ಲದೆ ನಾನ ಸಣ್ಣವ ಅನ್ನುವಂತ ಭಾವದೊಳಗೆ ಆಗಿ ಹೋಗಿರ್ತಕ್ಕಂತ ಶರಣ ಸತ್ಪುರುಷರೆಲ್ಲರೂ ಯಾವ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ಯಾರೋ ಅದ ದಿಕ್ಕಿನಲ್ಲಿ ನಮ್ಮ ಕಥಾನಾಯಕಿ ಭೀಮಮ್ಮ ಹೊಂಟಿದ್ದಾರೆ. ನಾನು ದೊಡ್ಡವಳು ಒಂದಿಲ್ಲ, ಆ ಅಹಂಕಾರ ಇಲ್ಲ. ಬಂದವರೆಲ್ಲರನ್ನು ಕೂಡ ತಮ್ಮವರು, ತಮ್ಮ ಮನೆಯ ಮಕ್ಕಳು ಅನ್ನುವಂತ ಭಾವದಗಳು ಅವರನ್ನ ಸಂತೈಸಿ ಅವರ ಮನವನ್ನ ಮುಟ್ಟಿ ಅವರಿಗೆ ಏನು ಬೇಕೋ ಬೇಡಿದ್ದನ್ನ ಕೊಟ್ಟು ಕಳಿಸುವ ಕಾಯಕದೊಳಗೆ ಸದಾ ವಕಲ ತತ್ಪರರಾಗಿ ಇಡೀ ಕ್ಷೇತ್ರದೊಳಗೆ ಧರ್ಮದ ಮಠದೊಳಗೆ ಭೀಮಮ್ಮ ತನ್ನ ಕಾಯಕ ತತ್ಪರರಾಗಿ ನಿಂತಾಳೆ. ಜಗತ್ತಿನೊಳಗೆ ಈ ಚಿನ್ನಪ್ಪನ ಮಗ ರುದ್ರಪ್ಪನಿಗೆ ಅಂತಾಳ, ನೋಡಪ್ಪ, ಜೀವನದೊಳಗೆ ಇನ್ನೊಬ್ಬರಿಗೆ ಕೆಟ್ಟ ಬಯಸಬಾರ್ದು. ಇನ್ನೊಬ್ಬರಿಗೆ ಕೆಟ್ಟ ಬಯಸಿದ್ರೆ ಅದು ಉಲ್ಟಾ ನಮಗ ಬರ್ತದೆ, ಅದು ಉಲ್ಟಾ ನಮಗ ಬರ್ತದ ಅನ್ನುವಂತ ಸಂದೇಶವನ್ನ ಯಾವತ್ತಿಗೂ ಕೂಡ ಹೇಳ್ತಾ ಇದ್ರು. ಜೀವನದೊಳಗೆ ಒಂದ್ ಅರ್ಥ ಮಾಡ್ಕೊರಿ ನೀವು, ತಿಮ್ಮ ಸಾಯ್ಲಿ ಅಂತ ನಾವೇನ್ ಬಯಸಿದ್ರು ತಿಮ್ಮ ಸಾಯೋದಿಲ್ಲ, ಸಾಯವ ತಮನ. ಒಂದ್ ದೃಷ್ಟಾಂತ ಹೇಳ್ಕೊಂಡು ಬರ್ತೀನಿ ನಿಮಗ, ಸುಮ್ನ ಒಂದ್ ದೃಷ್ಟಾಂತ ಹೇಳ್ಕೊಂಡು ಬರ್ತೀನಿ. ಒಂದೂರೊಳಗೆ ಒಂದು ಕುಟುಂಬ, ಒಂದೂರಾಗೆ ಕೇಳಬೇಡ್ರಿ ಮತ್ತೆ ಒಂದ ಕುಟುಂಬ ಹೆಂಗಿತ್ರಿ ಸ್ವಾಮಿಗಳು ಅಂತ ಹೇಳಿ. ಒಂದು ಕುಟುಂಬ, ನಮಗೆ ಬೇಕಾಗಿದ್ದ ಒಂದು ಕುಟುಂಬ. ಗಂಡ ಹೆಂಡತಿ ಹೆಸರ ಸಿದ್ದವ ಅನುನದ. ಯಾರು ಇದ್ದಿಲ್ಲ, ಸಿದ್ದಪ್ಪ ಇದ್ದಿಲ್ಲ. ಸಿದ್ದಪ್ಪ ಇರ್ಬೇಕು, ಸಿದ್ದವ್ರು ಇರ್ಬೇಕಾದ್ರೆ ಜೋಡಿ ಇರ್ಬೇಕಲ್ಲ. ಇದ್ರ ನೀವಲ್ಲ ಮತ್ತ ಆ ಕಡೆ ಬಿಜಾಪುರ ಕಡೆಯವ್ರು ಇರ್ಬೇಕು. ಸಿದ್ದವ ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ ಜೀವನ. ಮನ್ಯಾಗ ಸಿದ್ದಪ್ಪ ನಾವು ಜೀವಂತ ಕಡಿನ ಬಹಳ ಗಟ್ಟಿಮುಟ್ಟಾಗಿದ್ರು. ಬಹಳ ಗಟ್ಟಿಮುಟ್ಟಾಗಿ ಮುದುಕಿತ್ತು.
ಈಕಿ ಸಿದ್ಧವಾಗ ಒಂದು ಚಿಂತೆ ಏನು ಅಂದ್ರ ಅತಿ ಕಿರಿಕಿರಿ ಇರ್ಲಾರ್ದೆ ಅತಿ ಅಂಜಿಕಿಲ್ಲಾರ್ದೆ ಆರಾಮಾಗಿ ನಾ ಯಾವಾಗ ಬದುಕೀನಿ ಅನ್ನೋದು. ಬಹಳ ಮಂದಿ ಸುಸ್ತರಿಗೆ ತಲೆಗಿರ್ತದತ್ತಿದು. ಮನ್ಯಾಗ ಅತ್ತಿ ಇರಬಾರ್ದು, ಅತ್ತಿ ಮಾವ ಇರಬಾರ್ದು. ಈ ಕನ್ಯಾ ನೋಡ್ಲಿಕ್ ಹೋಗಿರ್ತಾರಲ್ರಿ ಬಿತ್ತನೆ ಮಾಡ್ಲಿಕ್ಕ, ಅತ್ತಿ ಮಾವನ ಫೋಟೋ ಗಾಡಿ ಕಂಡ್ರೆ ಪಟ್ನೆ ಬಿತ್ತನ ಹುಡುಗನ್ ತಾಯಿ ತಂದೆ ಫೋಟೋ ಗಾಡಿ ಕಾಣ್ತು ಅಂದ್ರ ತಕ್ಷಣ ಬಿತ್ತನ ಆಗ ಬಿಡ್ತದೆ. ಹಂಗ ಕೆಲವೊಬ್ರು ಭಾವನೆ ಅದಾವ, ತಪ್ಪು ಭಾವನೆ ಅದು. ಮನೆ ಒಳಗೆ ಹಿರಿಯರಿರ್ಬೇಕು, ಹಿರಿಯರಿದ್ದಷ್ಟು ಆ ಮನೆಗೆ ಭೂಷಣ ಇರ್ತದ. ಈಗ ಸಿದ್ಧವಾಗ ಒಂದು ಚಿಂತೆ, ನಮ್ಮ ಅತ್ತಿ ಯಾವಾಗ ಸಾಯ್ತಾಳ, ನಮ್ಮ ಅತ್ತಿಗೆ ಯಾವಾಗ ಒಯ್ದಿತ್ತೇನೋ, ನಾ ಯಾವಾಗ ರಾಜ್ಯಭಾರ ಮಾಡೇನು. ಸಿದ್ದಪ್ಪ ಸಂಭಾಯಿತ ಮನುಷ್ಯ, ತಾಯಿ ಮೇಲೆ ಬಹಳ ಕಾಳಜಿ ಇದ್ದ, ತಾಯಿ ಮೇಲೆ ಭಯಂಕರ ಕಾಳಜಿ ಇದ್ದ. ಸಣ್ಣಗಿಕ್ಕಿ ಆಕಿ ಹೇಳಕ್ ಶುರು ಮಾಡಿದಳು ಹೆಂಡತಿ ಗಂಡಗಿ, ಏನ್ರಿ ಅಲ್ರಿ ಮನ್ಯಾಗ ನಿಮ್ಮದೇನು ಕೆಲಸ ಇಲ್ಲ ಬಗಸಿಲ್ಲ, ಸುಮ್ಮನೆ ಕೂಳಿಗೆ ಮೂಲ ಕೂಳಿಗೆ ದಂಡ. ನೋಡ್ರಿ, ಹೊತ್ತು ಸಾಕು ಸಲುವಿದ ತಾಯಿ ಕೂಳಿಗೆ ದಂಡ. ಇಕ್ಕಿ ಅವ್ವ ಅಪ್ಪ ಅವ್ರ ಹೆಂಗ ಗಂಡನಾತಿ ಗಂಡನವ್ವ ಈಕಿಗೆ ಕೂಳಿಗೆ ದಂಡ ಆದಳು, ಕೂಳಿಗೆ ಮೂಲ ಆದಳು. ತಮ್ಮ ಅಪ್ಪ ವಿಚಾರ ಮಾಡೋದಿಲ್ಲ ಜಗತ್ತು. ಇವಂದ ಮತ್ತೆ ಏನರ ಮಾಡಿಬೇಕತಿ ಅಂದ. ಏನಿಲ್ಲ, ನಿಮ್ಮ ಅವ್ಗ ಮುಗಿಸಿ ಬಿಡ್ಬೇಕತ್ತ ಮಾಡಿವನು ಅಂತನ. ನಮ್ಮ ಅವ್ವ ಅಂದ್ರೆ ಕೋಳಿ ಅಂತ ತಿಳಿದ ನವ. ನಮ್ಮ ಅವ್ಗ ಮುಗಿಸೋದ್ರ ಸರಳ ಅಲ್ಲ. ಏನರಿ ಅದ್ ನಿನ್ ತೆರೆಗೆ ಏನ್ ನೋಡ್ಲಕತ್ತದ, ಏನಿಲ್ಲ. ಅತ್ತಿ ಕಿರಿಕಿರಿ ಇಲ್ಲಾರ್ದೆ ಆರಾಮ್ ಇರ್ಬೇಕಂತ ಮನಸ್ಸು ಬಯಸಾಕತ್ತದ ಮಾರಾಯ. ಈ ಹೂವರೆ ಅನ್ನೋ ನಿಮ್ಮ ಅವ್ಗ ಶಿವ ಅನ್ನು ಅನಿಸಿ ಬಿಡೋನು. ಕೇಳಿ 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 ಸಾಕಾಗಿ ಆಯ್ತು, ಏನ್ ಮಾಡ್ಕೋತಿ ಮಾಡ್ಕೋ ಅಂದ್ಬಿಟ್ಟ. ಅಂದ್ಬಿಟ್ಟ. ಇದ್ದ ಚಾನ್ಸ್ ಸಾಕಾಗಿತ್ತ ಹೆಣ್ಮಗಳಿಗೆ. ಅವತ್ತ ರಾತ್ರಿ ಏನ್ ಮಾಡಿಬಿಟ್ರು ಅಂದ್ರೆ, ಊಟ ಮಾಡಿ ಅತ್ತಿ ಇನ್ನೇನು ಮಲ್ಕೊಳಕ್ ಹೋತಾಳ ಅನ್ನೋ ಮುಂದ ಒಂದು ಗ್ಲಾಸ್ ಹಾಲ ಆ ಹಾಲೊಳಗ ಮದ್ದು ಬರು ಗುಳಿಗೆ, ನಿದ್ದೆ ಗುಳಿಗೆ, ಈ ಕೈ ತುಂಬಾ ತಗೊಂಡು ನಿದ್ದೆ ಗುಳಿಗೆ ಅದ್ರೊಳಗೆ ಹಾಕಿ ಎಳಗಾಡ್ಸಿ ಅತ್ತಿರಿ ತಗೋರಿ ಹಾಲಂತ ಹಾಲ ಕೊಟ್ಟು ಈಕಿ ತಾನು ತನ್ನ ಗಂಡ ತಮ್ಮ ಕೋಣಿ ಸೇರೋದ್ರಿ. ಇವರು ಮುದುಕಿ ಹಾಲು ಕುಡಿಬೇಕಂತಿತ್ತು, ಹಾಲು ಸುಡ್ಲಾಕತ್ತ ತಗೋ ಹಂಕ ಆರ್ಲಿ ತಿಳ್ಕೊಂಡು ಪಕ್ಕಕ್ಕೆ ಟೇಬಲ್ ಮ್ಯಾಗ ಇಟ್ಲು. ಇಲ್ಲದ ಘಟನೆ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಈಗ ಏನು ಸಿದ್ದಪ್ಪ ಇವ್ರು ತಮ್ಮ ಕೋಲ್ಯಾಗ ತಾವು ಹೋಗ್ಯಾರ. ಈಕಿ ಮುದುಕಿ ತನ್ನ ಕೋಲ್ಯಾಗ ಮನ್ಸದ ಮೇಲೆ ಕೂತದ. ಆ ಹೊತ್ನಾಗ ಸಿದ್ದವ್ನವ್ವ ತವ್ರ ಮನೆಯಿಂದ ತಲೆ ಮ್ಯಾಗ ಒಂದು ಗಂಟು ಹತ್ಕೊಂಡು ಏದು ಸರಿ ಬಿಡ್ಕೋತ ಬರೋಬ್ಬರಿ ರಾತ್ರಿ ಬಂದ್ಬಿಟ್ರು. ಮಗಳ ಮನೆಗೆ ಬಂದಾಳಕಿ ಸಿದ್ದವ್ನವ್ವ. ಈಕಿನ್ ನೋಡಿದ ಕೂಡಲೇ ಈಕಿ ಬೀಗ್ತಿ, ಹೇ ಯವ್ವ ಬೀಗ್ತಿ, ಎಂಥ ಹೇಳಕ್ ಹೊಂಟೆ ಯವ್ವ, ಬಾ 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 ಒಳಗ್ ಬಾ ಅಂತ ತಿಳ್ಕೊಂಡು ಒಳಗ್ ಕರ್ದಳು. ಕೈಕಾಲು ಮುಖ ತೊಳ್ಕೊಳಕ್ ನೀರು ಕೊಟ್ಲು. ಬಂದಿದ್ದೆ ಬಂದ ಗಂಟು ಇಟ್ಟಿಗೆ ಒಸ್ಸತ್ತ ಮನ್ಸದ ಮ್ಯಾಗ ಕೂತ ಬಿಟ್ಳ. ಅಲ್ಲ ಮತ್ತೆ ಇಟ್ಯಾಕ ರಾತ್ರಿ ಹಿಂಗ್ಯಾಕ ಬಂದಿ, ಒಬ್ಬಕಿನೇ ಹೊಂಟಿದಿ, ಅವತ್ನಾಗ ಯಾಕೆ ಬಂದಿ ಅಂದಾಗ ಅಕ್ಕಿ ಅಂತಾಳೆ, ಏನ್ ಹೇಳ ಬೀಗ್ತಿ, ಬಸ್ ಅದ್ಯಾಗ ಬಾದಾಗಿತ್ತದು, ರಿಪೇರಿಗೆ ಬಂದಿತ್ತು, ಅಲ್ಲೆಲ್ಲ ಶುದ್ಧ ಮಾಡ್ಕೊಂಡು ಬರಕ್ ಇಷ್ಟಾಯ್ತು, ಹೆಂಗರೆ ಮಾಡಿ ಮನಿ ಮುಟ್ಟು ತೋರವ ಸಾಕು ಅಂತ ಅಕ್ಕಿ ಅಂತಾಳ. ಈಕಿ ಬೀಗ್ತಿ ಅಂತಾಳ, ಅಲ್ಲವಾ ಮತ್ತ ಈ ಎಳೆಗೆ ಬಂದಿದಿ ಬತ್ತ ಏನಾರ ಊಟ ಮಾಡಾರ? ಇಲ್ಲವಾ, ನನಗೇನು ಹಸುವಿಲ್ಲ, ನನಗ ನಿದ್ದೆ ಬೇಕಾಗಿದೆ, ಈಗ ಇಲ್ಲೇ ಇರೋ ಮನ್ಸದ ಮೇಲೆ ನಾ ಮುಕ್ಕೋತೀನಿ, ನೀ ಒಳಗ್ ಹೋಗಿ ಮುಕ್ಕೋ ಅಂತಾಳೆ. ಈಕಿ ಅಂತಾಳ ಬೀಗ್ತಿ, ಪಾಪ ಅಲ್ಲೇದಿಂದ ಬಂದಾಳ, ಹೆಣ್ಣು ಕೊಟ್ಟ ಕೇಳ, ಹಂಗೆ ಹೆಂಗ ಮಲಗಿಸೋದು, ಈಗ ಊಟವಲ್ಲ ಅಂದ್ರ ಬಿಡು, ತಗೋ ಈ ಹಾಲು ತಗೋ, ನನಗಂತ ಹೇಳಿ ನಿನ್ ಸೊಸಿ ನಿನ್ನ ಮಗಳು ತಂದು ಕೊಟ್ಟಾಳ, ಹಾಲು ತಗೋ ಅಂತ ಹಾಲು ಕೊಟ್ಟ ಬಿಟ್ರು. ಈ ಮುದುಕಿಗೆ ಗೊತ್ತಿಲ್ಲ, ಆ ಮುದುಕಿಗೆ ಗೊತ್ತಿಲ್ಲ ಹಾಲಾಗಿ ಏನವ ಅನ್ನೋದು. ಬಾಳ ಚಲೋ ಮಾಡಿದೇವ, ಪುಣ್ಯ ಕಟ್ಕೊಂಡು ಅಂತ ತಿಳ್ಕೊಂಡು ಗಟ 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 ಮುದುಕಿ ಹಾಲು ಕುಡಿತು. ಹಾಲು ಕುಡಿದು ಅತ್ತಿ ಮನಗೋ ಮನ್ಸದ ಮ್ಯಾಲ ಈಕಿ ಅವ್ವ ಮಲ್ಕೊಂಡು ಬಿಟ್ಲು. ಈ ಅತ್ತಿ ದಕ್ಕಿ ಒಳಗಿನ ಕೋಲ್ಯಾಗ ಹೋಗಿ ಮತ್ತೊಂದು ಮನ್ಸದ ಮೇಲೆ ಮಲ್ಕೊಂಡ್ಳು. ಯಾವಾಗ ಮುದುಕಿ ನಿದ್ದೆ ಗುಳಿಗೆ ಹಾಕಿದ ಹಾಲು ಕುಡಿತೋ, ಒಂದಾ ಗುಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದ, ಒಂದು ಮೊಟಿಗೆ ಗುಳಿಗೆ ಹಾಕಿದಳು, ಅದು ನುಂಗ್ಯಾಳ ಹಾಲು ಕುಡ್ದಾಳ ಅನ್ನೋದ್ರಾಗ ಈಕಿ ಗಪ್ಪ ಆಗಿ ಬಿಟ್ಲು ಹಾಸಿಮ್ಯಾಗ. ಮಧ್ಯರಾತ್ರಿ ಸೊಸಿ ಎದ್ದಾಳಿಕಿ ಸಿದ್ದವ್ವ ಎದ್ದು ಗಂಡಗೆ ಹಬ್ಬಸ್ತಾಳ್ರಿ, ಹೇಳ್ರಿ ಎದ್ದಳು. ಯಾಕ ನಿಮ್ಮವ್ಗ ನಿದ್ದಿ ಗುಂಗನಾಗಿರ್ತಾಳೀಗ, ಎತ್ಕೊಂಡು ಒಯ್ದು ಬಾಯಾಗ ಒಯ್ದು ಒಗದು ಬಿಡುನು, ಬಾಯಿ ತುಂಬ ಹರಿಯಾಕತ್ತಾವೆಲ್ಲ, ಬಾಯಾಗ ಒಯ್ದು ಒಗ್ಯಾನು. ಆಯ್ತು ನಡಿ ಅಂದವ. ಬಂದ್ರು, ಸಣ್ಣ ಲೈಟ್ ಇತ್ತು, ಸಣ್ಣ ಲೈಟ್ ಬೆಳಕನಾಗ
ಈಕಿ ಆತಿ ಇದ್ದಕ್ಕೆ ಕೆಂಪು ಸೀರೆ ಉಟ್ಕೊಂಡು ಮಕ್ಕೊಂಡೇಳಲ್ಲ, ಇವ್ರು ಅವನು ಕೆಂಪನ ಸೀರೆನೂ ಉಟ್ಕೊಂಡು ಬಂದೇಳು. ಸೇಮ್ ಟು ಸೇಮ್ ಎಲ್ಲ ಕೆಂಪನ ಸೀರೆನ ಉಟ್ಕೊಂಡು ಬಂದೇಳು. ಈಕಿ ಹೋದಳು, ನೋಡಿದಳು, ಸೀರೆ ನೋಡಿದಳು, ನಮ್ಮ ಅತ್ತಿದ್ಯಾದ ಅಂದಳು. ನಮ್ಮ ಅತ್ತಿ ಮಕ್ಕೊಂಡಳ, ಆರಾಮ್ ಮಕ್ಕೊಂಡಳು ಅಂತ ತಿಳ್ಕೊಂಡು ಮೊತಿ ನೋಡ್ಲಿಲ್ಲ. ಹಾಕರು ಚೀಲ್ದಾಗ ಅಂದಳು, ಚೀಲ್ದಾಗ ಹಾಕದ, ಬಾಯಿ ಕಟ್ಟಿಸಿದಳು, ಬಾಯಿ ಕಟ್ಟಿ ಗಂಡನ ಹೆಗಲ ಮ್ಯಾಗ ಹೊರ್ಸದಳು. ನಡ್ರಿ ಅಂತ ಹೊತ್ತಕೊಂಡು ಎಲ್ಲಿಗೆ ಹೊಂಟ್ರ ಅಂದ್ರ ಊರು ಬಿಟ್ಟು ಒಂದ್ 2 ಕಿಲೋಮೀಟರ್ ಮ್ಯಾಗ ಒಂದ್ ಚಲೋ ಬಾವಿತ್ತು. ಮಳೆಗಾಲ ಭಯಂಕರ ಆಗಿ ಬಾಯಿ ತುಂಬಿ ತುಳ್ಕಾಕತ್ತಿತ್ತು. ಆ ಬಾವ್ಯಾಗ ಒಗಿಬೇಕು ಅಂತ ತಿಳ್ಕೊಂಡು ಹೊತ್ಕೊಂಡು ಹೊಂಟ. ಅವನಿಗಂತಿತ್ತು, ಏನು ಕೋಡಿ ನನಗೆ ಹೆಂಡತಿ ನಮ್ಮ ಹೋಗ್ ಕೊಲ್ಲಾಕತ್ತಾಳ, ನಾ ಎಂತ ಪಾಪಿ, ಅಕ್ಕಿ ಮಾತು ಕೇಳಿ ನಾ ಈಕಿ ನಮ್ಮ ಹೋಗ್ ಒಗ್ಯಾಕ ಹೊಟ್ಟೀನಿ. ಭಗವಂತ ನೀನೇ ನೋಡಪ್ಪ, ಏನು ಮಾಡವ ನೋಡಪ್ಪ. ಈಕಿ ಮಾತು ಮೀರಿದ್ರ ಜೀವನ ಹಾಳಾಗ್ತದ, ಈಕಿ ಮಾತು ಕೇಳಿದ್ರ ಅವು ಸತ್ ಹೋಲಕತ್ತಾಳ, ಏನು ಮಾಡ್ತಿ ಮಾಡ ಭಗವಂತ ಅನ್ಕೋಂತ ಹೊಂಟ. ಹೋದ, ಇನ್ನೇನ್ ಹಂಗ ರೋಡಿನಂಗ ಬಾಯಿ ಇಲ್ಲಿ ಬಂದಿದ್ರು. ಮುಂದದು ಶಿಂಗಲ್ ದಾರಿ ಇತ್ತು. ಈಗ ಅಂದಳು, ಯವ್ವ ನನ್ನ ಕಾಲ್ ನುಸಕತ್ತು, ಇನ್ನೇ ನನಗ್ ಒಳಗೆ ಬರಕ್ ಆಗೋದಿಲ್ಲ, ಹೆಂಗೋ ಇಲ್ತನ ಬಂದಿವಿ, ನೀವ ಒಯ್ದು ಒಗದು ಬರ್ರಿ ಅಂದ್ರಿ. ಆಯ್ತು ತಗೋ ಅಂತ ತಿಳ್ಕೊಂಡು ಹೇಳಿ ಬಾವಿ ದಂಡ್ಯಾಗ ಬಂದು ಹೊತ್ಕೊಂಡಿದ್ದೇನೆ. ಚೀಲಿತ್ತಲ್ಲ ತೆಳಗ್ ಇಳಿಸದ, ಹೆಂಗೂ ಭಯಾಗ ಒಗಿಲಿಕ್ಕೆ ಬಂದೀನಿ. ಕೊನೆ ಸಲ ನಮ್ಮ ಅವನ ಮೂತಿ ನೋಡಿ ನಮಸ್ಕಾರ ಮಾಡಿ ಒಗದ್ರೆ ಅಂತ ತಿಳ್ಕೊಂಡು ಗಂಟು ಬಿಚ್ಚದಾಗ ಮೋತಿ ಕಾಣುತ್ತು. ಯಾರ್ದು? ಅವ್ರವಲ್ಲ, ಅವ್ರಿಗೆ ಹೆಂಡ್ತಿ ಅವು ಕಂಡ್ಳು. ಅಪ್ಪ ಅಂದವ, ಎವ್ರದು ಅಡ್ಡ ಅಂದವ. ಅಟ್ ಅನ್ನೋದ್ರ ಹಾಗೆ ಮತ್ತೆ ಅಳಗ ಒಗರದ ರಭಸಕ್ಕ ಗುಳಿಗಿ ಮತ್ತೆಲ್ಲ ಇಳಿದು ಹೋಗಿ ಬಿಟ್ಟಿತ್ತು. ಮುದುಕಿ ಅಂತಾಳ, ತಮ್ಮ ಇಲ್ಲಿ ಯಾಕ ತಂದಿ ನನಗ ಅಂತ ಬಾಯಾಗ ಹೋಗ್ಯಾಕ ತಂದೀನಿ. ಹುಚ್ಚ, ನನಗ್ಯಾಕ ಹೋಗ್ಯಾಕತ್ತಿ? ನಾ ಏನ್ ಮಾಡ್ಲಿ, ನಿನ್ನ ಮಗಳು ಹೇಳ್ಯಾಳ. ಏ ತಮ್ಮ, ಖರೆ ಹೇಳೋ, ನನ್ನ ಮಗಳು ನನಗ್ಯಾಕ ಹೋಗಿತ್ತಾಳ? ಕೇಳಕ್ಕಿಗಿ ಆಕಿಗೆ ಕೇಳೋ ಅಂದ್ರು. ಇವಂತಾನ ಹೆಂಡತಿ ಕಡೆ ಕೈ ಮಾಡಿ, ಏ ಅವ್ವ ಅಂದಿವ. ಅವ್ವ ಅಂದ. ಅವನು ಮೊತ್ತ ಕಣ್ಣಾ ಕಡಿಗೆ ಒಯ್ದು ಹೋಗಿ, ಅವು ಬಾಯಿ ಕೈ ಹಚ್ಕೊಂಡ್ರು. ಅಯ್ಯೋ ನನ್ನ ಮಗಳ ಆಯ್ಕೆ ಅಂತ ಹೇಳಕ್ಕೆ. ಏ ತಮ್ಮ, ಇನ್ನೊಮ್ಮೆ ಕೇಳೋ ಅಂದಳು. ಅತ್ತಿ ಅಂದ. ಇವನು ಕಳ್ಳ. ನಿಮ್ಮವ್ವತ್ ಹೇಳಲಾಗ್ಯದ ಮಗ, ನಿಮ್ಮವ್ವತ್ ಹೇಳಲಾಗ್ಯದ, ನಮ್ಮತ್ ಹೇಳಲಾಗ್ಯದ. ಮತ್ತೆ ಮೊದಲು ಒಂದಿದ ಈ ಸಲ ಅತ್ತಿ ಅಂದ. ಅತ್ತಿ ಇಲ್ಲ, ಕತ್ತಿ ಒಯ್ದು ಹೋಗ್ಯಾವ ನೀನ ಅಂದಳು. ಅತ್ತಿಗಂದ, ನೋಡತ್ತಿ, ನಿನ್ನ ಮುಂದೆ ನಿನ್ನ ಮಗಳಿಗೆ ಕೇಳೀನಿ, ಅಕ್ಕಿ ಒಗಿದ್ ಬಿಡು ಅಂತಾಳ. ಅಕ್ಕಿ ಮಾತು ಮೀರಿದ್ರು ನನಗೆ ಬದುಕಿಲ್ಲತ್ತಿ, ಗಂಟ ಕಟ್ಟುದೇ ಖರೆ, ನಿನಗೆ ಒಗೆದೆ ಖರೆ ಅಂತೇಳಿ ಬಾಯಿ ಕಟ್ಟಿ ಮಾಯ ದಮ್ ಮತ್ತು ಒಗದ ಹೆಂಡತಿ ಬಳಿ ಬಂದ. ಕಟ್ಟಾಣೆ ಗುಂಡ ಅಂದಳ. ಕಟ್ಟಾಣೆ ಗುಂಡ ಅಂದಳ ಗಂಡಗ. ಹೇಳ್ತೀನಿ ಮಗ, ಇಬ್ರು ಕೂಡಿ ಮನೆಗೆ ಹೊಂಟ್ರು. ಈಗ ಅಂದಳು, ಯಾಕ್ರಿ ನನಗ್ ಬಹಳ ಖುಷಿ ಆಗಿದ್ರಿ, ಒಂದ್ ಹಾಡ ಹಾಡಿಬೇಕಂತಿದ್ರಿ. ಹಾಡಲ್ಲ ಅಂತ ಇವಂತನ ಹಾಡಲ್ಲ, ಏನಂತೆ ಹಾಡು? ಹಾಡ್ರೆ ಹಾಡು ಹಾಡಾಕತ್ತಳ. ಮನದ ಆಸೆ ತೀರಿತೋ, ಹರಕೆ ಕೈಗೂಡಿತೋ, ಮನದ ಆಸೆ ತೀರಿತೋ, ಹರಕೆ ಕೈಗೂಡಿತೋ. ಇಷ್ಟೆಲ್ಲ ನೋಡಿದ್ರಲ್ಲ, ಇದು ನಮ್ಮ ಊರ ದೇವಸ್ಥಾನ ಜೋಡುಗುಡಿ ಮರಳು ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಮತ್ತೆ ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.